ರಾಜಕಾರಣವೇ ಹಾಗೆ ಇಲ್ಲಿ ತಂತ್ರಗಾರಿಕೆಗಳೇ ವರ್ಕೌಟ್ ಆಗೋದು. ಕೋಲಾರ ವಿಚಾರದಲ್ಲಿ ರಮೇಶ್ ಕುಮಾರ್ ಬಣ ಇದೆಯಲ್ಲ ಸೋತು ಗೆದ್ದಿದೆ. ರಾಜೀನಾಮೆ ಪ್ರಹಸವನ್ನ ನಡೆಸಿತ್ತು ರಮೇಶ್ ಕುಮಾರ್ ಟೀಮ್ ಟಿಕೆಟ್ ವಿಚಾರದಲ್ಲಿ. ಹಾಗಾದ್ರೆ ಸೋತು ಗೆದ್ದಿದ್ದು ಹೇಗೆ ರಮೇಶ್ ಕುಮಾರ್ ಅವರ ಬಣ? ಸಚಿವ KH ಮುನಿಯಪ್ಪ ಅವರ ವಿರುದ್ಧ ಇಡೀ ತಂಡ ಸಡ್ಡನ್ನ ಹೊಡೆದು ನಿಂತಿತ್ತು. ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಬಾರದು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ರು. ಆ ಭಾಗದ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಒಟ್ಟಾಗಿದ್ರು. ಕೊನೆಗೂ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ತಪ್ಪಿಸುವಲ್ಲಿ ಕಾಂಗ್ರೆಸ್ನ ನಾಯಕರು, ರಮೇಶ್ ಕುಮಾರ್ ಬಣದ ನಾಯಕರು, ಕೋಲಾರ ಕಾಂಗ್ರೆಸ್ನ ರಮೇಶ್ ಕುಮಾರ್ ಬಣದ ನಾಯಕರು ಸಕ್ಸಸ್ ಆಗಿದ್ದಾರೆ. ಹಾಗಾದ್ರೆ ಸೋತು ಗೆದ್ದಿದ್ದು ಹೇಗೆ ಅದನ್ನ ನೋಡ್ತಾ ಹೋಗೋಣ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೊಡುವುದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ರಮೇಶ್ ಕುಮಾರ್ ಬಣದ ನಾಯಕರು. ಈಗಾಗಲೇ ಅವರು ಸಂಸದರಾಗಿದ್ದಾರೆ, ಅವರ ಮಗಳೂ ಕೂಡ ಶಾಸಕಿಯಾಗಿದ್ದಾರೆ. ಮತ್ತೊಮ್ಮೆ ಅವರ ಕುಟುಂಬಕ್ಕೆ ಟಿಕೆಟ್ ನೀಡುವ ಅವಶ್ಯಕತೆ ಏನಿದೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ರು. KH ಮುನಿಯಪ್ಪ ಅವರು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಲಾಬಿಯನ್ನ ಮಾಡಿದ್ರು, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ರಮೇಶ್ ಕುಮಾರ್ ಬಣ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರ್ದು, ನೀವು ಕೊಟ್ಟಿದ್ದೇ ಆದಲ್ಲಿ ನಾವು ಚುನಾವಣೆಗೆ ಕೆಲಸ ಮಾಡ್ತೀವಿ, ಮಾಡಲ್ಲ ಅಂತಲ್ಲ, ನೇರವಾಗಿ ನಾವು ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ರಮೇಶ್ ಕುಮಾರ್ ಬಣದ ನಾಯಕರು ಮುಂದಾಗಿದ್ರು. ಅದನ್ನ ನೀವು ಕೂಡ ಗಮನಿಸಿದ್ರಿ. ವಿಧಾನಸೌಧದಲ್ಲಿ ಬಹಳ ದೊಡ್ಡ ಮಟ್ಟದ ಹೈಡ್ರಾಮಾ ಆಗ್ಬಿಡ್ತು. ಬಸವರಾಜ ಹೊರಟ್ಟಿಯವರನ್ನ ವಿಧಾನ ಪರಿಷತ್ನ ಇಬ್ಬರು ಸದಸ್ಯರು ಮೀಟ್ ಆಗೋದಕ್ಕೆ ಬಂದ್ರು. ಮತ್ತೊಂದ್ ಕಡೆ ಒಬ್ಬ ಸಚಿವ ಸೇರಿ ಇಬ್ಬರು ಶಾಸಕರು ನೇರವಾಗಿ ಸ್ಪೀಕರ್ ಅವರಿಗೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ವಿಧಾನಸೌಧಕ್ಕೆ ದೌಡಾಯಿಸ್ಕೊಂಡು ಬಂದ್ರು. ಇಷ್ಟೆಲ್ಲ ರಾಜೀನಾಮೆಯ ತಂತ್ರವನ್ನ ಬಳಕೆ ಮಾಡ್ತು ರಮೇಶ್ ಕುಮಾರ್ ಬಣ. ಕಾರಣ ಏನು? ಮುನಿಯಪ್ಪ ಅವರ ಕುಟುಂಬಕ್ಕೆ, ಅವರ ಅಳಿಯನಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನುವಂಥದ್ದಾಗಿತ್ತು. ಈ ಭಾರೀ ಹೈಡ್ರಾಮದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಪ್ಲಾನ್ ಮಾಡ್ತು. ಏನು ಅಂದ್ರೆ, ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅನ್ನೋ ಹಾಗೆ ಎಡಗೈ ಸಮುದಾಯದ KV ಗೌತಮ್ ಅವರಿಗೆ ಟಿಕೆಟ್ ನ ಘೋಷಣೆ ಮಾಡಿದೆ. ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ರಮೇಶ್ ಕುಮಾರ್ ಬಣಕ್ಕೆ ಇದೊಂದು ಬಹಳ ದೊಡ್ಡ ಗೆಲುವು. ಯಾಕಂದ್ರೆ ರಾಜೀನಾಮೆ ಹಂತದವರೆಗೆ ಹೋಗಿದ್ದಂಥ ನಾಯಕರು. ಆ ಲೆಕ್ಕಕ್ಕೆ ಹೋಲಿಕೆ ಮಾಡೋದಾದ್ರೆ ಬಹಳ ದೊಡ್ಡ ಗೆಲುವು ರಮೇಶ್ ಕುಮಾರ್ ಬಣಕ್ಕೆ ಸಿಕ್ಕಿದೆ. ಆದ್ರೆ ರಮೇಶ್ ಕುಮಾರ್ ಬಣ ಬಲಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಟಿತ್ತು. ಬಟ್ ಆ ವಿಚಾರದಲ್ಲಿ ರಮೇಶ್ ಕುಮಾರ್ ಬಣಕ್ಕೆ ಸೋಲಾಗಿದೆ. ಈ ಮೂಲಕ ಕೋಲಾರ ಟಿಕೆಟ್ ವಿಚಾರದಲ್ಲಿ ಮಾಜಿ ಸಚಿವ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ತಂಡ ಸೋತು ಗೆದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.